ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಚಾಕ್ಲೇಟ್ ಫಡ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಹೆಲ್ದಿಯಾದ ಚಾಕ್ಲೇಟ್ ಫಡ್ಜ್. ಬನ್ನಿ ಈ ಒಂದು ಸ್ವೀಟನ್ನು ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪಿನಷ್ಟು ಸೂರ್ಯಕಾಂತಿ ಬೀಜ ತೊಗೊಂಡಿದ್ದೀನಿ, 3/4 ಕಪ್ಪಿನಷ್ಟು ಕುಂಬಳಕಾಯಿ ಬೀಜ, ಅರ್ಧ ಕಪ್ಪಿನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಈಗ ಒಂದೊಂದಾಗೆ ಈ 3 ಸೀಡ್ಗಳನ್ನು ಕೂಡ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ರೋಸ್ಟ್ ಆಗಿದೆ. ಈ ಸೀಡ್ಗಳನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ಸ್ವಲ್ಪ ಉಪ್ಪನ್ನು ಹಾಕೊಂಡ್ಬಿಟ್ಟು ರುಬ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 1/4 ಕಪ್ಪಿನಷ್ಟು ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈ ಸೀಡ್ಗಳ ಬಟರ್ ರೆಡಿಯಾಗಿದೆ. ಹಾಗೆಯೇ ನಾನಿಲ್ಲಿ 1 ಕಪ್ಪಿನಷ್ಟು ಖರ್ಜೂರ ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ. ನೋಡಿ, ಮೊದಲಿಗೆ ಖರ್ಜೂರ ಕೋಕೋ ಪೌಡರ್ನ ಒಂದು ಸಲ ರುಬ್ಬಿಟ್ಕೊಂಡಿದ್ದೀನಿ. ಅದಕ್ಕೀಗ ಮಾಡಿಟ್ಕೊಂಡ್ವಲ್ಲ ಈ ಬಟರ್ನ ಹಾಕ್ತಾಯಿದ್ದೀನಿ. ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ 1/4 ಕಪ್ಪಿನಷ್ಟು ಚಾಕ್ಲೇಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಮೆಲ್ಟ್ ಮಾಡಿದ್ವಲ್ಲ ಚಾಕ್ಲೇಟ್ ಕೂಡ 2 ಟೇಬಲ್ ಸ್ಪೂನು ಈ ಮಿಕ್ಸ್ಚರಿಗೆ ಹಾಕ್ಕೊಂಡ್ಬಿಟ್ಟು ಈ ಮಿಕ್ಸ್ಚರನ್ನು ಟ್ರೇಯಲ್ಲಿ ಹಾಕ್ಕೊಂಡು ಅದಕ್ಕೆ ಈ ಥರ ಶೇಪ್ ಕೊಡಬೇಕಾಗತ್ತೆ. ನೋಡಿ, ಈ ಒಂದು ಚಾಕ್ಲೇಟ್ ಫಡ್ಜ್ ಮಾಡಲಿಕ್ಕೆ ರೆಡಿಯಾಗಿದೆ. ಅದ್ರ ಮೇಲೂ ಕೂಡ ಈ ಥರ ಚಾಕ್ಲೇಟನ್ನು ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಇದನ್ನು ಈಗ ಈ ಥರ ಮಾರ್ಕ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಟ್ಬಿಡೋಣ ಸೆಟ್ ಆಗಲಿಕ್ಕೆ. ಅದೇ ಟೈಮ್ನಲ್ಲೇ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಚಾಕ್ಲೇಟ್ ಉಳಿದಿತ್ತಲ್ಲ ಅದಕ್ಕೆ ಬಾಳೆಹಣ್ಣನ್ನು ಹಾಕಿಬಿಟ್ಟು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಈ ಬಟರ್ನ ಹಾಕ್ತಾಯಿದ್ದೀನಿ. ಈ ಸೀಡ್ ಬಟರ್ ರೆಡಿ ಮಾಡ್ಕೊಂಡಲ್ವ ಅದನ್ನು ಹಾಕಿದ್ದೀನಿ 1 ಟೇಬಲ್ ಸ್ಪೂನು. ಇದನ್ನು ಚೆನ್ನಾಗಿ ಒಂದು ಸಲ ಕಲಿಸ್ಕೊಳ್ಳೋಣ. ಹಾಗೆಯೇ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಮೈಕ್ರೋವೇವಲ್ಲಿ ಬೇಕ್ ಮಾಡ್ಕೊಂಡಿದ್ದೀನಿ 130 ಇದರಲ್ಲಿ. 1 ಮಿನಿಟ್ ಅಲ್ಲ, 130 ಆಯಿತಾ. 1.5 ಮಿನಿಟ್ಸಲ್ಲಿ ಬೇಕಾಗಿಬಿಡತ್ತೆ. ನೋಡಿ, ಎಷ್ಟು ಸುಲಭವಾದ ಬಾಳೆಹಣ್ಣಿನ ಬ್ರೌನಿ ರೆಡಿಯಾಗಿದೆ. ಇದು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಈ ಚಾಕ್ಲೇಟ್ ಫಡ್ಜ್ ಸೆಟ್ಟಾಗು ಮಧ್ಯೆ ಟೈಮ್ನಲ್ಲೇ ಇದನ್ನು ಕೂಡ ನಾನು ಮಾಡಿದ್ದೆ. ನೋಡಿ, ಈ ಬ್ರೌನಿ ಕೂಡ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಇದು ನಮ್ಮ ಚಾಕ್ಲೇಟ್ ಫಡ್ಜ್ ಕೂಡ ರೆಡಿಯಾಗಿದೆ. ನೋಡಿದ್ರೆ ಫ್ರೆಂಡ್ಸ್, ಎಷ್ಟು ಸುಲಭವಾದ ಹಾಗೆ ಹೆಲ್ದಿಯಾದ ಚಾಕ್ಲೇಟ್ ಫಡ್ಜ್, ಬಾಯಲ್ಲಿಟ್ಟರೆ ಕರಗೋವಂಥ ಒಂದು ಚಾಕ್ಲೇಟ್ ಫಡ್ಜ್ ಇದು. ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡೋದನ್ನು ಮರಿಬೇಡಿ. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.